ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ಈ ವಿಡಿಯೋನ ನೀವು ನೋಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಈ ಮೆಸೇಜ್ ನಿಮಗೆ ಆಗಿರುತ್ತೆ. ಓಕೆ, ಆ್ಯಂಡ್ ಮೋರ್ ಓವರ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಸೊ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಬಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ನೋಡೋಣ ಏನಾಗ್ತದೆ ನಿಮ್ಮ ಕರಿಯರ್ ಸಿಚುವೇಷನಲ್ಲಿ, ಏನು ಗೈಡೆನ್ಸ್ ಬೇಕು ನಿಮಗೆ, ಏನಾಗ್ಬೋದು ಫ್ಯೂಚರಲ್ಲಿ ನಿಮ್ಮ ಕರಿಯರ್ ರಿಲೇಟೆಡ್, ಎಲ್ಲ ಕ್ವೆಶನಿಗೂ ಒಂದು ಕ್ಲಾರಿಟಿನ ಕೊಡೋಣ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ನನ್ನ ಅಕೌಂಟ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಆಗಿದೆ. ಓಕೆ, ಓ you have got High Priestess and Four of Swords. ಓಕೆ, ಪ್ರಾಬ್ಲಿ ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಫುಲ್ ಪ್ಯಾಷನ್ ಇದೆ. ಓಕೆ, ಅದು ಆಸ್ಟ್ರಾಲಜಿ ರಿಲೇಟೆಡ್ ಆಗಿರ್ಬೋದು, ಟ್ಯಾರೋ ಕಾರ್ಡ್ಸ್ ರಿಲೇಟೆಡ್ ಆಗಿರ್ಬೋದು, ಆರ್ ಅಕಲ್ಟ್ ಸೈನ್ಸ್ನ ಓದಬೇಕು ಅನ್ನೋ ಒಂದು ಪ್ಯಾಷನ್ ಆಗಿರ್ಬೋದು. ಬಿಕಾಸ್ ಹೈ ಪ್ರಿಸ್ಟಸ್ ಬಂದುಬಿಟ್ಟು ಈ ಎಲ್ಲದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಹೈ ಪ್ರಿಸ್ಟಸ್ ರೆಪ್ರೆಸೆಂಟ್ಸ್ ಲರ್ನಿಂಗ್ ಕರಿಯರ್, ಅಂದರೆ ಓದೋದು, ದಿನ ಅಪ್ಗ್ರೇಡ್ ಆಗೋದು, ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋದು, ಪ್ಯಾಷನ್ನ ಫಾಲೋ ಮಾಡೋದು. ಲೈಕ್ ಐ ಫೀಲ್ ಲೈಕ್ ಹೈ ಪ್ರಿಸ್ಟಸ್ ಒಂದು ಕಂಪ್ಲೀಟ್ಲಿ ನಾಲೆಜ್ಡ್ ಪರ್ಸನ್. ಓಕೆ, ವಿತ್ ಅ ಫೋರ್ ಆಫ್ ಸ್ವರ್ಡ್ಸ್ ಹಿಯರ್ ನಿಮಗೆ ಇರೋ ಒಂದು ನಾಲೆಜ್ನ, ಆ ಸ್ಕಿಲ್ನ ನೀವು ಯೂಸ್ ಮಾಡ್ಕೊತಾ ಇಲ್ಲ. ಪ್ರಾಬಬ್ಲಿ ನೀವು ಯಾರಿಗೂ ಹೇಳೇ ಇಲ್ಲ ಅನಿಸುತ್ತೆ, ನನಗಿದ್ರಲ್ಲಿ ಒಂದು ಇಂಟ್ರೆಸ್ಟ್ ಇದೆ, ನನಗಿದ್ರಲ್ಲಿ ಪ್ಯಾಷನ್ ಇದೆ. ಹೈ ಪ್ರಿಸ್ಟಸ್ ಒಂದು ಸೀಕ್ರೆಟ್ ಮೇಂಟೈನ್ ಮಾಡೋ ಕಾರ್ಡು, ಒಂದು ಸೈಲೆಂಟ್ ಪರ್ಸನ್. ಐ ಫೀಲ್ ಇದು ನೀವು ನಿಮಗಿರೋ ಪ್ಯಾಷನ್, ನಿಮಗಿರೋ ಟ್ಯಾಲೆಂಟ್ ಬಗ್ಗೆ ನೀವು ಯಾರ ಜೊತೆನೂ ಡಿಸ್ಕಸ್ ಮಾಡ್ತಾ ಇಲ್ಲ, ಯಾರ ಜೊತೆನೂ ಹೇಳ್ಕೊತಾ ಇಲ್ಲ ನಿಮಗೆ ಏನು ಮಾಡಬೇಕು ಕರಿಯರ್ ವೈಸ್ ಅಂತ. ಮತ್ತು ಯಾರ ಜೊತೆನೂ ಮಿಂಗಲ್ ಆಗ್ತಾ ಇಲ್ಲ, ಈ ವಿಷಯ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಇಟ್ಸ್ ಲೈಕ್ ಪ್ರಾಬಬ್ಲಿ ನೀವು ಒಂದು ಕೆಲಸ ಮಾಡ್ತಾ ಇದ್ದ, ಕಾರ್ಪೊರೇಟಲ್ಲಾಗಿರ್ಬೋದು, MNC ಕಂಪನಿಲಾಗಿರ್ಬೋದು, ಯಾವುದೋ ಒಂದು ಆರ್ಗನೈಸೇಷನಲ್ಲಾಗಿರ್ಬೋದು ವರ್ಕ್ ಮಾಡ್ತಾ ಇದ್ದೀರಾ. ಬಟ್ ಅದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ, ನಿಮಗೆ ಇರೋ ಇಂಟ್ರೆಸ್ಟೇ ಬೇರೆ ಕಡೆ, ಆ್ಯಂಡ್ ಅದ್ರ ಬಗ್ಗೆ ನೀವು ಸೈಲೆಂಟಾಗಿ ಕೂತಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಇಂಥ ಒಂದು ಸಿಚುವೇಷನಲ್ಲಿ ನೀವಿದ್ರೆ ನೀವು ರೈಟ್ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ನೋಡೋಣ ನಿಮಗೋಸ್ಕರ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ. ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀಯ ದೇವ್ರೆ ಇವ್ರಿಗೆ? ಓಕೆ, ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ. ಇಟ್ಸ್ ಅ ಮೂನ್. ಓಕೆ, ಇಟ್ಸ್ ಅ ರೈಟ್ ಚಾಯ್ಸ್, ಕೈಂಡ್ ಆಫ್ ಅ ರೈಟ್ ಚಾಯ್ಸ್. ನೀವು ಇಷ್ಟು ದಿನ ಸೈಲೆಂಟ್ ಆಗಿದ್ದು, ಇಷ್ಟು ದಿನ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ದು. ಬಟ್ ಇದನ್ನ ನೀವಿನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ಇದನ್ನ ನೀವು ಹಾಗೆ ತಲೆಯಲ್ಲಿ ಇಟ್ಕೊಂಡಿದ್ರೆ, ಇದು ನಿಮಗೆ ಇನ್ನೂ ಸ್ಟ್ರೆಸ್, ಇನ್ನೂ ಒಂದು ಟೆನ್ಷನ್, ಇನ್ನೂ ಒಂದು ಭಯ, ಈ ಸಿಚುವೇಶನಲ್ಲೇ ಇರ್ತೀರ. ಆ್ಯಂಡ್ ಇದು ನಿಮ್ಮ ತಲೆಯಲ್ಲೇ ಉಳ್ದೋಗ್ಬಿಡುತ್ತೆ. ಹೈ ಪ್ರಿಸ್ಟಸ್ ಆ್ಯಂಡ್ ಮೂನ್ ಬಂದ್ಬಿಟ್ಟು ಒಂದು ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಕಾರ್ಡ್. ಓಕೆ, ಲೈಕ್ ವೆರಿ ಇಂಟ್ಯೂಟಿವ್, ವೆರಿ ಸೈಲೆಂಟ್. ಐ ಫೀಲ್ ಲೈಕ್ ಈ ಗ್ರೂಪ್ ಅವರು, ಐ ಮೀನ್ ಈ ರೀಡಿಂಗ್ ಯಾರ್ಯಾರು ನೋಡ್ತಾ ಇದ್ದಾರೆ, ನಿಮಗೆ ಈ ಇಂಟ್ಯೂಷನ್ ಪವರ್ ಇದೆ. ಇಟ್ಸ್ ಲೈಕ್ ಇಂಟ್ಯೂಷನ್ ಅಂತ ಅಂದರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋದು ನಿಮಗೆ ಮುಂಚೆನೇ ಗೊತ್ತಾಗುತ್ತೆ. ಅವ್ರು ಏನು ಅನ್ಕೊತಾ ಇದ್ದಾರೆ ಅನ್ನೋದನ್ನ ಒಂದು ಸ್ವಲ್ಪ ನಿಮ್ಮ ತಲೆಗೆ ಹೋಗ್ಬಿಡುತ್ತೆ, ಸೆನ್ಸ್ ಆಗಿಬಿಡುತ್ತೆ, ನಿಮ್ಮ ಸಬ್ಕಾನ್ಷಿಯಸಲ್ಲಿ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ. ಅಂಥ ಒಂದು ಪವರ್ ಇದೆ, ಹಿಡನ್ ಪವರ್, ನಿಮಗೇನೆ ಗೊತ್ತಿಲ್ಲ. ಈ ಹಿಡನ್ ಟ್ಯಾಲೆಂಟನ್ನು ನೀವು ಇವಾಗ ಹೊರಗೆ ತರಲೇಬೇಕು. ಓಕೆ, 7 of Wands ಡೆಫಿನೆಟ್ಲಿ ಚಾಲೆಂಜಸ್ ಇದೆ, ಕಾಂಪಿಟೇಷನ್ಸ್ ಇದೆ. ಅದ್ರ ಬಗ್ಗೆ ನೀವು ವರಿಡ್ ಆಗಿದ್ರೆ ಏನೂ ಸಾಧಿಸೋಕ್ಕಾಗಲ್ಲ. ಪ್ರೊಬಬ್ಲಿ ನೀವು ನಿಮ್ಮ ಮನೆಯವ್ರ ಮಾತನ್ನ ಜಾಸ್ತಿ ಕೇಳ್ತಾ ಇದ್ದೀರಾ, ಆರ್ ನಿಮ್ಮ ಫ್ರೆಂಡ್ಸ್ ಮಾತನ್ನ ಜಾಸ್ತಿ ಕೇಳ್ತಾ ಇದ್ದೀರಾ, ಇನ್ನೊಬ್ರು ಒಪಿನಿಯನ್ನ ಜಾಸ್ತಿ ಕೇಳ್ತಾ ಇದ್ದೀರಾ. ಪ್ರಾಬ್ಲಿ ಅವ್ರು ಯಾರೋ ನಿಮಗೆ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ, ಅವ್ರು ನಿಮಗೆ ಮೋಟಿವೇಶನ್ ಜಾಸ್ತಿ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮ ಮನಸ್ಸಲ್ಲಿ ನೀವು ತುಂಬ ಜಗಳ ಆಡ್ತಾ ಇದ್ದೀರಾ. ನಾ ಇದ್ರ ಬಗ್ಗೆ ವರ್ಕ್ ಮಾಡೋಣ, ಇಲ್ಲ ಬೇಡ, ಇನಿಷಿಯೇಟಿವ್ ತಗೊಳ್ಳೋಣ, ಇಲ್ಲ ಬೇಡ. ನಿಮ್ಮ ಮನಸ್ಸಲ್ಲೇ ಎಲ್ಲನೂ ಆಗ್ತಾ ಇದೆ. ಇಟ್ಸ್ ಲೈಕ್ ಹೈ ಪ್ರಿಸ್ಟಸ್, 4 of Swords, ಮೂನ್, 7 of Wands. ಓಕೆ, ದಿಸ್ ಈಸ್ ಅನ್ ಎಕ್ಸೆಪ್ಷನ್. ಬಟ್ ದೀಸ್ ತ್ರೀ, ಈ ತ್ರೀ ನೋಡಿದ್ರೆ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೂತಿದ್ದೀರಾ ಎಷ್ಟೋ ವರ್ಷದಿಂದ. ಬಟ್ ಡೆಫಿನೆಟ್ಲಿ ಅದ್ರ ಬಗ್ಗೆ ನಿಮಗೆ ಹ್ಯೂಜ್ ನಾಲೆಜ್ ಇದೆ. ಮೂನ್ ಅದು ನಿಮಗೊಂದು ಶ್ಯಾಡೋ ಆಗಿ ಒಳಗೆ ಕೂತಿದೆ, ಅದನ್ನ ನೀವು ಲೈಟಿಗೆ ತೊಗೊಬರ್ಬೇಕು. 7 of Wands ನಿಮಗೆ ಈ ಚಿಂತೆ ಬೇಡ. ಇನ್ನೊಬ್ರು ಅನ್ಕೊತಾರೆ ಅವ್ರ ಕಾಂಪಿಟೇಷನ್ ತುಂಬ ಇದೆ, ನಿಮ್ಮ ಕೈಲಿ ಆಗಲ್ವೇನೋ, ಇದೆಲ್ಲ ಬೇಡ. ಅಥವಾ ನೀವು ಈ ಡಿಸಿಷನ್ ತೊಗೊಂಡ್ರೆ ನಿಮ್ಮ ಜಗಳ ಆಗುತ್ತೆ ಮನೇಲಿ, ಇದೆಲ್ಲ ಬೇಡ. ಇವಾಗ ನೀವು
ನೋಡೋಣ ನಿಮಗೆ ಇನ್ನೂ ಸಜೆಷನ್ ಏನು ಬರ್ತಾಯಿದೆ. ಸೊ ಡೆಫಿನೆಟ್ಲಿ ಏನರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ಒಳ್ಳೆ ಪೊಟೆನ್ಷಿಯಲ್ ಇದೆ, ಲಾಂಗ್ ಟರ್ಮ್ ಫ್ಯೂಚರ್ ಇದೆ. ಪ್ರಾಬಬ್ಲಿ ನಿಮ್ಮ ಮನೇಲಿ ಯಾರು ನಿಮ್ಗಿಂತ ದೊಡ್ಡೋರು ಮ್ಯಾನ್, ಓಕೆ, ಒಬ್ಬ ಗಂಡಸು ಅವ್ರ ಹುಡುಗ ಈ ಥರದವ್ರು ಇದ್ದರೆ ಅವ್ರು ನಿಮ್ಮ ಕಷ್ಟನ ಅವ್ರು ನಿಮ್ಮ ಡ್ರೀಮ್ಸಿಗೆ ಒಂದು ಸ್ವಲ್ಪ ಸಹಾಯ ಮಾಡ್ಬೋದು, ಅರ್ಥ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಇದ್ದೀನಿ. ಪ್ರಾಬ್ಲಿ ಇವ್ರದ್ದು ಹೆಲ್ಪ್ ತಗೋಬೇಕು ನೀವು, ಅವ್ರು ಇವ್ರನ್ನ ಓವರ್ಕಮ್ ಮಾಡಬೇಕು, ಅವ್ರು ಏನೋ ಸ್ವಲ್ಪ ಸಪೋರ್ಟ್ ತಗೋಬೇಕು ಅಂತ ನೋಡ್ತಾ ಇದ್ದೀನಿ. ಸೊ ನೋಡೋಣ ಏನು ಗೈಡೆನ್ಸ್ ಬರ್ತಾ ಇದೆ ನಿಮಗೆ ಕರಿಯರ್ ವೈಸಲ್ಲಿ. ತುಂಬ ಜನಕ್ಕೆ ಇವಾಗ ಏನಾದ್ರು ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದರೆ ಅದು ನಿಮಗೆ ಒಳ್ಳೆಯದಾ ಬೇಡವಾ, ಏನು ನಿಮ್ಮ ಮನಸ್ಸಲ್ಲಿರೋ ಜಾಬ್ನ ಏನು ನಿಮ್ಮ ಚಾಯ್ಸ್ನ ತೊಗೊಂಡು ಹೋಗೋದಾ ಬೇಡವಾ, ಅವ್ರ ಜಾಬೇ ಸಿಕ್ಕಿಲ್ಲ ಅಂತ ಇರೋರಿಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಬಟ್ ಡೆಫಿನೆಟ್ಲಿ ನೀವು ಕಾಂಪಿಟೇಷನ್ ಇದೆ, ಏನು ಆಗಲ್ಲ ನಿಮ್ಮ ಕೈಲಿ ಅಂತ ನೀವೇ ಡಿಮೋಟಿವೇಟ್ ಮಾಡಿಕೊಂಡ್ರೆ ಇದು ಎಲ್ಲಿಗೂ ಹೋಗಲ್ಲ, ಇದು ನಿಮ್ಮ ತಲೆಯಿಂದ ಹೊರಗೆ ಬರಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸಮಥಿಂಗ್ ಇಂಪಾರ್ಟೆಂಟ್ ಸಚ್ ಆ್ಯಸ್ ಅ ನ್ಯೂ ಜಾಬ್ ಆರ್ ಅ ರೈಸ್. ಇದಕ್ಕಿಂತ ಒಂದೊಳ್ಳೆ ಮೆಸೇಜ್ ಬೇಕಾ ನಿಮಗೆ? ಒಂದು ನ್ಯೂ ಜಾಬ್ ಆರ್ ಆಲ್ರೆಡಿ ಇರೋ ಜಾಬಲ್ಲಿ ಪೇ ಏನಾದ್ರು ರೈಸ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಏನಾದ್ರು ಕ್ವೆಶನ್ ಇದ್ದರೆ ಡೆಫಿನೆಟ್ಲಿ ಒಂದು ಪ್ರಮೋಷನ್ ಸಿಗ್ಬೋದು, ಅವ್ರು ಪೇ ರೈಸ್ ಮಾಡ್ಬೋದು, ಇನ್ಕ್ರಿಮೆಂಟ್ ಮಾಡ್ಬೋದು, ಅವ್ರು ಅಪ್ಗ್ರೇಡ್ ಆಗ್ಬೋದು ನಿಮ್ಮ ಜಾಬ್ ಪೊಸಿಷನ್. ಈ ಚಾನ್ಸಸ್ ಎಲ್ಲ ಇದೆ. ಆ್ಯಂಡ್ ಯಾರ್ಯಾರು ಹೊಸ ಜಾಬ್ ಹುಡುಕ್ತಾ ಇದ್ದೀರಾ, ನಿಮಗೆ ಇಟ್ಸ್ ಅ ಗ್ರೀನ್ ಸಿಗ್ನಲ್. ಟ್ರೈ ಮಾಡೋದನ್ನ ಬಿಡಬೇಡಿ. ತಲೆಯಲ್ಲಿ ಏನಿದೆ ಅದ್ರ ಮೇಲೆ ವರ್ಕೌಟ್ ಮಾಡಿ, ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡಬೇಡಿ. ಆ್ಯಂಡ್ ಲಾಂಗ್ ಟರ್ಮ್ ಏನು ಸ್ಟೆಬಿಲಿಟಿ ಸಿಗುವಂಥ ಒಂದು ಜಾಬ್ ನಿಮ್ದಾಗತ್ತೆ. ಇಂಥ ಒಂದು ಗ್ರೀನ್ ಸಿಗ್ನಲ್ ಕೈಂಡ್ ಆಫ್ ಕಾರ್ಡ್ ನಿಮಗೆ ಸಿಕ್ಕಿದೆ. ನೀವು ಯಾವ ಪಾತ್ನ ತೊಗೊಂಡಿದ್ದೀರಾ, ಯಾವ ಪಾತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ರೈಟ್ ಕಡೆ ತೋರಿಸುತ್ತೆ ಅಂತ ಫೀಲ್ ಆಗ್ತಾ ಇದೆ. ಪ್ರಾಬಬ್ಲಿ ನೀವು ಡಿಸೆಂಬರಲ್ಲಿ ಈ ಕೆಲಸನ ಸ್ಟಾರ್ಟ್ ಮಾಡಿದರೆ ಪ್ರಾಬಬ್ಲಿ ನಿಮಗೆ ಡಿಸೆಂಬರಲ್ಲಿ ಈ ಒಂದು ಜಾಬ್ ಆಪ್ಷನ್ ಬಗ್ಗೆ ನಿಮಗೆ ತಲೆಗೆ ಹೋಗಿತ್ತು, ಪ್ಲ್ಯಾನ್ ಬಂದಿತ್ತು. ಡಿಸೆಂಬರಲ್ಲಿ ಏನೇನಾಗಿತ್ತು ಅನ್ನೋದನ್ನ ಯೋಚನೆ ಮಾಡಿ, ಡಿಸೆಂಬರಲ್ಲಿ ಯಾವ ಒಂದು ಜಾಬ್ಗೋಸ್ಕರ ನೀವು ಟ್ರೈ ಮಾಡಿದ್ರಿ ಅಂತ ಯೋಚನೆ ಮಾಡಿ. ವೆಬ್ ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನೊಬ್ರು ಕಣ್ಣು ಏನು ಮ್ಯಾಟರ್ ಆಗಲ್ಲ ನಿಮಗೆ. ಇನ್ನೊಬ್ರು ನೆಗೆಟಿವ್ ಥಾಟ್ಸ್ ಯಾವುದೇ ರೀತಿಯಾಗೂ ನಿಮಗೆ ಅಡ್ಡ ಬರಲ್ಲ. ನಿಮ್ಮ ಚಾಲೆಂಜಸ್, ನಿಮ್ಮ ಎನರ್ಜಿ, ನಿಮ್ಮ ಎಫರ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೊಂದು ಪ್ರೊಟೆಕ್ಷನಲ್ಲಿದ್ದೀರಾ. ಯಾವುದೇ ಆದ ನೆಗೆಟಿವ್ ಫೋರ್ಸ್, ಕಾಂಪಿಟೇಷನ್ಸ್, ಇನ್ನೊಬ್ರು ಕಣ್ಣು ಅದು ಏನು ಎಫೆಕ್ಟ್ ಆಗಲ್ಲ. ಜಸ್ಟ್ ಫಾರ್ವರ್ಡ್ ಫೋಕಸ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ನಿಮ್ಮ ಕರಿಯರ್ ಮೆಸೇಜ್. ವೆರಿ ಸೂನ್ ಫ್ಯಾಮಿಲಿ ರಿಲೇಟೆಡ್ ರೀಡಿಂಗ್ ಮಾಡ್ತೀನಿ, ಬಿಡಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನು ಅನ್ನಿಸ್ತು ಅಂತ. ಸೊ ಬಾಯ್, ಟೇಕ್ ಕೇರ್ ಯು ಗೈಸ್.